ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಒಂದು ರೆಸಿಪಿ ಮಾಡೋಣ. ಮಾವಿನ ಸೀಸನ್ ಅಲ್ಲ, ಸೊ ಮಾವಿನ ಹಣ್ಣಿಂದ ಒಂದು ರೆಸಿಪಿ ಮಾಡೋಣ. ಇದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ನೋಡೋದ್ರಿಂದಲೇ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ ನಾನು ಏನು ಮಾಡ್ತಾ ಇರ್ಬೋದು ಅಂತ. ಅವಶ್ಯಕತೆ ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಗ್ರೀನಾಗಿ ತುಂಬ ಚೆನ್ನಾಗಿತ್ತೆ ಅಂತ, ಆಲ್ಟ್ರೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ ಅಷ್ಟೇ. ಅದೆಲ್ಲ ಹ್ಯಾಂಡ್ ಮಾಡಲ್ಲ. ಬನ್ನಿ ಮಾಡೋಣ. ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ. ಯಾವ ಮನಸ್ಸಿಂದ ಆರಂಭ ತುಂಬಿದ ಈ ಸ್ನೇಹ, ಯಾವ ಕಾಲದ ಸಂಬಂಧ ನಂಬಿದೆ ಈ ಸ್ನೇಹ. ಹುಣ್ಣಿಮೆ ಗೆಳೆತನಕ್ಕೆ ಸಾಗರವೇ ಸಾಕ್ಷಿ, ಹೆಣ್ಣಿನ ಗೆಳೆತನಕ್ಕೆ ಪ್ರಕೃತಿಯೇ ಸಾಕ್ಷಿ. ದಿಕ್ಕುಗಳ ಎಣಿಸಿ ಚುಕ್ಕಿಗಳ ಗುಣಿಸಿ ಗೆದ್ದು ಬಂದ ಆಸೆ ಇದು. ಋತುಗಳ ಕುಣಿಸಿ ಮಿಂಚುಗಳ ತಣಿಸಿ ಇದ್ದು ಬಂದ ಸೆಳೆತವಿದು. ಪಾತ್ರವಿರದ ಕಥೆಯಲ್ಲಿ ಕೈಯ ಹಿಡಿದು ಜೊತೆಯಲ್ಲಿ ನಡೆಯೋ ಬಂಧವಿದು. ಸೂತ್ರವಿರದ ಬದುಕಲ್ಲಿ ಮನಸ್ಸು ಹಿಡಿದು ಕ್ಷಣದಲ್ಲಿ ನಡೆಸೋ ಸತ್ಯವಿದು. ಕನಸುಗಳಲ್ಲಿ ಬದುಕನ್ನು ನೋಡು, ಬದುಕಿನ ಕನಸಾಗಿ ಬರುವೆ. ಬದುಕಲಿ ಬರೀ ಕನಸನೆ ನೋಡು, ಕನಸಲು ಬದುಕಾಗಿ ಇರುವೆ. ಭೂಮಿಗೊಂದು ಕಣ್ಣ, ಬಾನಿಗೊಂದು ಬಣ್ಣ, ಕಟ್ಟಿಬಿಟ್ಟ ಮಾಯೆ ಇದು. ಹಗಲಿಗೆ ಹೆಗಲ, ಇರುಳಿಗೆ ಮಡಿಲ, ತೋರಿಕೊಟ್ಟ ಸನಿಹವಿದು. ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ.